ಸ್ನೇಹಿತರೆ ನಮಸ್ಕಾರ. ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಾರಂಭದಿಂದ ಹಿಡಿದು ಮೊದಲನೆಯ ಆಂಗ್ಲೋ ಕಿತ್ತೂರು ಯುದ್ಧದವರೆಗೂ ತಿಳಿಸಿ ಹೇಳಿದ್ದೇನೆ. ಈ ಸಂಚಿಕೆಯಲ್ಲಿ ಎರಡನೇ ಆಂಗ್ಲೋ ಕಿತ್ತೂರು ಕದನ, ತದನಂತರ ಕಿತ್ತೂರು ಸಂಸ್ಥಾನದ ಇತಿಹಾಸ ಅಥವಾ ಕಥೆ ವ್ಯಥೆಯನ್ನು ತಿಳಿಸಲಿದ್ದೇನೆ. ಬನ್ನಿ ಆಲಿಸಿ. ಸ್ನೇಹಿತರೆ, ಈ ಹಿಂದೆ ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧದ ಗತಿಯನ್ನು ಕುರಿತು ವಿವರಿಸಿದ್ದೇನೆ. ಇದೀಗ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ. ಧಾರವಾಡದ ಕಮಿಷನರ್ ಚಾಪ್ಲಿನ್ ಲೆಫ್ಟಿನೆಂಟ್ ಕರ್ನಲ್ CB ಡಿಕೆನ್ ಸೇನಾಪತಿ ನೇತೃತ್ವದಲ್ಲಿ ಮುಂಬೈನ ಯುರೋಪಿಯನ್ ಒಂದು ದಳ ಮತ್ತು ಇಂಗ್ಲೆಂಡ್ ರಾಣಿಯ ಕುದುರೆ ಸವಾರರ 2 ದಳಗಳನ್ನು, ಒಂದು ತೋಪು ದಳವನ್ನು ಮತ್ತು 23ನೇ ಮದ್ರಾಸ್ ನೇಟಿವ್ ದಳ ಮತ್ತು ಮುಂಬೈದ ನೇಟಿವ್ ದಳ ಸಹಿತ ಸಜ್ಜಾಗಿ ಡಿಸೆಂಬರ್ 1ರಂದು ಪ್ರಚಂಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ. ಹಾಗಾದರೆ ಎರಡನೇ ಯುದ್ಧದಲ್ಲಿ ಯಾಕೆ ಕಿತ್ತೂರು ಸಂಸ್ಥಾನ ತನ್ನ ಹಿಡಿತವನ್ನು ಕಳೆದುಕೊಳ್ಳಬೇಕಾಯಿತು? ಬನ್ನಿ ವಿಶ್ಲೇಷಿಸೋಣ. ಕಿತ್ತೂರು ಆಂಗ್ಲೋ ಎರಡನೆಯ ಯುದ್ಧದಲ್ಲಿ ಚೆನ್ನಮ್ಮ ರಾಣಿಗೆ ಸೋಲಾಗಲು ಬ್ರಿಟಿಷರ ಕುತಂತ್ರ ಕಾರಣವಾದಂತೆ ಸಂಸ್ಥಾನದ ಒಳಗಿದ್ದ ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಮತ್ತು ಗೆಜ್ಜೆ ಮಹಾಂತಮ್ಮ ಅವರಂಥ ದುಷ್ಟರು ಕಾರಣ. ಅರಸರ ಮುಂದೆ ಗೆಜ್ಜೆ ಕಟ್ಟಿ ಕುಣಿಯುವ ಮನೆತನದಿಂದ ಬಂದ ಮಹಾಂತಮ್ಮನಿಗೆ ಗೆಜ್ಜೆ ಮಹಾಂತಮ್ಮ ಎಂಬ ಹೆಸರು ಪ್ರಾಪ್ತವಾಗಿತ್ತು. ಅವಳು ಅಪ್ರತಿಮ ಚೆಲುವೆಯಾಗಿದ್ದಳು. ಶಿವಲಿಂಗ ರುದ್ರ ಸರ್ಜ ಪವಡಿಸುವ ಹಾಸಿಗೆಯನ್ನು ಸಜ್ಜುಗೊಳಿಸುವ ದಾಸಿಯ ವೃತ್ತಿಯಲ್ಲಿದ್ದವಳು. ಅವಳ ಸೌಂದರ್ಯ ಒಮ್ಮೆ ಶಿವಲಿಂಗ ರುದ್ರ ಸರ್ಜ ಅನುಭವಿಸಿದ. ಅವಳಿಗಾಗಿ ಹಂಬಲಿಸಿದ. ರಾಜನಾದವನು ದಾಸಿಯ ಸಂಗ ಮಾಡುವುದು ಎಂಥ ಹೇಡಿತನ ಎಂದು ಮಾತು ಹೊರಡಿತು. ಅವನ ನಿತ್ಯ ಕಾಳಜಿಯನ್ನು ಗೆಜ್ಜೆ ಮಹಾಂತಮ್ಮಳೆ ಮಾಡುತ್ತಿದ್ದಳು. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತೆ ಸಂಸ್ಥಾನಗಳೆಂದರೆ ತಂತ್ರ ಕುತಂತ್ರಗಳ ಕಾರಸ್ಥಾನಗಳಲ್ಲವೇ? ತನ್ನ ವಿರುದ್ಧ ಯಾರೂ ಮಾತನಾಡದ ಸ್ಥಿತಿಯನ್ನು ಗೆಜ್ಜೆ ಮಹಾಂತಮ್ಮ ನಿರ್ಮಾಣ ಮಾಡಿದಳು. ಮಹಾಂತಮ್ಮನೇ ಸ್ವತಃ ಚೆನ್ನಮ್ಮನೇ ಇವಳ ಆಟಕ್ಕೆ ಅಂಜಿದಳು. ತದನಂತರ ಒಡಹುಟ್ಟಿದ ತಮ್ಮನ ಸಾವಿಗೆ ಮಹಾಂತಮ್ಮನೇ ಕಾರಣವೆಂದು ತಿಳಿದಾಗ ಶಿವಲಿಂಗ ರುದ್ರ ಸರ್ಜ ಒಂದಿಷ್ಟು ಅಳುಕಿದ. ಇಂತಹ ಹೆಂಗಸಿನ ಸಹವಾಸ ಮಾಡಿ ನಾನು ಕೆಟ್ಟೆ ಎಂದು ಪಶ್ಚಾತ್ತಾಪ ಪಟ್ಟಿದ್ದು ಇದೆ. ಅರಮನೆಯಿಂದ ಹೊರಬಂದ ಮಹಾಂತಮ್ಮ ಇನ್ನಷ್ಟು ಮೋಸ ವಂಚನೆ ಮಾಡುವುದನ್ನು ಕಲಿತಳು. ಹೇಗಾದರೂ ಮಾಡಿ ಕಿತ್ತೂರು ಸಂಸ್ಥಾನವನ್ನೇ ಹಾಳು ಮಾಡುವ ಆಲೋಚನೆ ಮಾಡ್ತಾಳೆ. ಆಗ ಅವಳಿಗೆ ಸಿಕ್ಕ ದಾರಿಯೇ ಅರಮನೆಯರೆಲ್ಲ ನಿಷ್ಠರಾಗಿದ್ದ ಗುರುಮನೆಯ ಕಡೆಗೆ. ಗುರುಮನೆ ಅಂದರೆ ಅದುವೇ ಕಲ್ಮಠ. ಇಲ್ಲಿಗೆ ಬಂದು ಸ್ವಾಮಿಗಳ ಪಾದಕ್ಕೆ ಬಿದ್ದು, ನಾನು ಮಠದಲ್ಲಿ ಕಸಗೂಡಿಸಿಕೊಂಡು ಬದುಕುವೆ ಗುರುವೇ, ಅವಕಾಶ ಮಾಡಿಕೊಡು ಎಂದು ಸ್ವಾಮಿಗಳಲ್ಲಿ ಬೇಡಿಕೊಳ್ತಾಳೆ. ಕಲ್ಮಠದ ಅಧಿಪತಿಯಾಗಿದ್ದ ಗುರುಸಿದ್ಧ ಸ್ವಾಮಿಯು ಶಿವಲಿಂಗ ರುದ್ರ ಸರ್ಜನ ಆತ್ಮೀಯನೇ ಆಗಿದ್ದ. ಆತ ಪೀಠಾಧಿಪತಿಯಾಗಿದ್ದು ಒಂದು ತಂತ್ರದಿಂದಲೇ. ಮಡಿವಾಳಪ್ಪ ಎಂಬ ಬಾಲ ಸನ್ಯಾಸಿ ಈ ಕಲ್ಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದ. ಅವರಿಗೆ ಶಿವಲಿಂಗ ರುದ್ರ ಸರ್ಜ ಕಾಶಿಗೆ ಕಳಿಸಿಕೊಟ್ಟ. ಕಾಶಿಯಲ್ಲಿ ಅನೇಕ ಹಿಂದೂ ವೇದ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿ ಮಡಿವಾಳಪ್ಪ ಉತ್ಸಾಹದಿಂದ ಕಿತ್ತೂರಿಗೆ ಮರಳಿ ಬಂದಾಗ ಅವರಿಗೊಂದು ಆಘಾತವೇ ಕಾದಿತ್ತು. ತಮ್ಮ ಬದಲಾಗಿ ಬೇರೊಬ್ಬರನ್ನು ಪೀಠಾಧಿಪತಿಯನ್ನಾಗಿ ಮಾಡಿದ್ರು. ಇದರಿಂದ ಮಡಿವಾಳಪ್ಪನ ಸಿಟ್ಟು ನೆತ್ತಿಗೇರಿತು. ತನ್ನ ವಿದ್ಯೆಯನ್ನೆಲ್ಲ ಪ್ರಯೋಗಿಸಿ ಸಂಸ್ಥಾನಕ್ಕೆ ಶಾಪ ಕೊಟ್ಟ. ಆ ಶಾಪವೇ ಈ ಕಿತ್ತೂರು ಸಂಸ್ಥಾನ ನಿರ್ವಂಶವಾಗಲಿ, ಈ ಸಂಸ್ಥಾನ ಹಾಳಾಗಿ ಇಲ್ಲಿ ಕತ್ತೆಗಳು ವಾಸಿಸುವಂತಾಗಲಿ ಎಂದು ಶರಣ ಶಪಿಸಿದ. ನಂತರ ಗರಗ ಗ್ರಾಮಕ್ಕೆ ಹೋಗಿ ತನ್ನ ಲಿಂಗಲೀಲಾ ವಿನೋದಗಳಿಂದ ಶ್ರೇಷ್ಠ ಪವಾಡ ಪುರುಷವೆನಿಸಿದ ನವಲಗುಂದದ ನಾಗಲಿಂಗ ಸ್ವಾಮಿಗಳು, ಗರಗದ ಮಡಿವಾಳಪ್ಪ ಸ್ವಾಮಿ, ಶಿಶುನಾಳ ಶರೀಫರು ಮೂವರು ಗೆಳೆಯರಾಗಿ ಈ ನಾಡಿನಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಜನತೆಗೆ ಪಸರಿಸಿದರು. ಆತ್ಮೀಯರೇ, ಸಂಸ್ಥಾನದ ಅನೇಕ ಗುಪ್ತ ವಿಚಾರಗಳನ್ನು ಕಲ್ಮಠದ ಒಳಗಿರುವ ಸುರಂಗ ಕೋಣೆಯಲ್ಲಿ ಚರ್ಚಿಸಲಾಗುತ್ತಿತ್ತು ಮತ್ತು ಈ ವಿಷಯ ಮಹಾಂತಮ್ಮನಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಗುರುಮನೆಯಲ್ಲಿದ್ದರೆ ಅರಮನೆಯ ಎಲ್ಲ ಸಂಗತಿಗಳು ತನಗೆ ಗೊತ್ತಾಗುತ್ತವೆ ಎಂದು ಅವಳು ಅರಿತುಕೊಂಡವಳಾಗಿದ್ದಳು. ಇದೇ ಸಂದರ್ಭದಲ್ಲಿ ದತ್ತಕ ವಿಷಯವಾಗಿ ಬ್ರಿಟಿಷ್ ಅಧಿಕಾರಿಗಳಿಗೂ ಮತ್ತು ಸಂಸ್ಥಾನಕ್ಕೂ ಪದೇ ಪದೇ ಜಗಳ ನಡೆದಿದ್ದವು. ಮೊದಲ ಸಲ ಥ್ಯಾಕ್ರೆ ಸಣ್ಣ ಸೈನ್ಯದೊಂದಿಗೆ ಬಂದು ಚೆನ್ನಮ್ಮನೊಂದಿಗೆ ಹೋರಾಡಿದ. ಈ ಸಂದರ್ಭದಲ್ಲಿ ಥ್ಯಾಕ್ರೆ ಸತ್ತ. ಕಿತ್ತೂರು ಜನ ವಿಜಯೋತ್ಸವ ಆಚರಿಸಿದರು. ಆದರೆ ಥ್ಯಾಕ್ರೆಯ ಸಾವಿನಿಂದ ರೊಚ್ಚಿಗೆದ್ದ ಬ್ರಿಟಿಷ್ ಅಧಿಕಾರಿಗಳು ಬೃಹತ್ ಸೈನ್ಯದೊಂದಿಗೆ ಕಿತ್ತೂರು ಮೇಲೆ ದಾಳಿ ಮಾಡಲು ನಿರ್ಧರಿಸಿದರು.
ಈ ವಿಷಯ ತಿಳಿದ ಚೆನ್ನಮ್ಮ ಯುದ್ಧಕ್ಕೆ ಬೇಕಾದ ತಯಾರಿ ಬಗ್ಗೆ ಕಲ್ಮಠದ ಗುಪ್ತ ಕೋಣೆಯಲ್ಲಿ ವಿವರವಾಗಿ ಚರ್ಚಿಸ್ತಾಳೆ. ಯುದ್ಧ ಸಂದರ್ಭದಲ್ಲಿ ಅಶ್ವದಳ, ಗಜದಳ, ಪದಾತಿ ದಳಗಳ ಜೊತೆಗೆ ಆಧುನಿಕ ಯುದ್ಧ ಸಾಮಗ್ರಿ ಹೊಂದಿದ ಬ್ರಿಟಿಷರೊಂದಿಗೆ ಯುದ್ಧ ಮಾಡುವುದು ಅಷ್ಟು ಸುಲಭವಲ್ಲ ಎಂಬ ಅರಿವು ಚೆನ್ನಮ್ಮಳಿಗಿತ್ತು. ಆ ಕಾರಣಕ್ಕಾಗಿ ಅಲ್ಲವೇ ಅವಳು ಮದ್ದುಗುಂಡುಗಳನ್ನು ಸಿಡಿಸುವ ಯೋಚನೆಯನ್ನ ಮಾಡ್ತಾಳೆ. ಸ್ನೇಹಿತರೆ, ಅಪಾರ ಪ್ರಮಾಣದಲ್ಲಿ ಮದ್ದುಗುಂಡುಗಳನ್ನು ಸಿದ್ಧಪಡಿಸಿ ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ತುಂಬಿ ಸಿದ್ಧವಾಗಿಟ್ಟುಕೊಂಡರೂ ಮದ್ದುಗುಂಡುಗಳಿಂದಲೇ ಬ್ರಿಟಿಷ್ ಸೈನ್ಯವನ್ನು ನಿರ್ನಾಮ ಮಾಡುವಷ್ಟು ತಯಾರಿ ನಡೆಸಿದವಳು ವೀರಗಾಥೆ ಚೆನ್ನಮ್ಮ. ಮದ್ದುಗುಂಡುಗಳ ಸಂಗ್ರಹದ ವಿಷಯ ಮಹಾಂತಮ್ಮಳಿಗೆ ತಿಳಿಯುತ್ತದೆ. ಬ್ರಿಟಿಷ್ ಅಧಿಕಾರಿಗಳು ಕೆಲ ಗುಪ್ತಚರರನ್ನು ನೇಮಿಸ್ತಾರೆ ಮತ್ತು ಈ ಕಾರ್ಯಕ್ಕಾಗಿ ಒಬ್ಬ ಗುಪ್ತಚರಳು ಬೇಕಾಗಿರ್ತಾಳೆ. ಆಗ ಸಿಕ್ಕವಳೆ ಗೆಜ್ಜೆ ಮಹಾಂತಮ್ಮ. ಈ ಮಹಾಂತಮ್ಮ ಈ ಸಂಸ್ಥಾನದ ಬಗ್ಗೆ ಇದ್ದ ಸಿಟ್ಟನ್ನು, ದ್ವೇಷವನ್ನು ತಮ್ಮ ಸಮಯ ಸಾಧಕತನಕ್ಕೆ ಉಪಯೋಗಿಸಿಕೊಳ್ಳಬೇಕೆಂದು ಗುಪ್ತಚರರು ನಿರ್ಧರಿಸಿ ಬ್ರಿಟಿಷ್ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತಾರೆ. ತದನಂತರ ಧಾರವಾಡಕ್ಕೆ ಈ ಮಹಾಂತಮ್ಮಳನ್ನು ಬ್ರಿಟಿಷ್ ಅಧಿಕಾರಿ ಕರೆಸಿ ಅವಳಿಗೆ ಆಮಿಷವನ್ನು ಒಡ್ಡುತ್ತಾರೆ. ಕೊನೆಯದಾಗಿ ಮದ್ದುಗುಂಡುಗಳು ಸ್ಫೋಟಗೊಳ್ಳದೆ ನೋಡಿಕೊಳ್ಳಬೇಕೆಂದು ಅವಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಸಂಸ್ಥಾನವನ್ನು ಹಾಳು ಮಾಡಲು ಇದಕ್ಕಿಂತ ಬೇರೆ ಅವಕಾಶ ನನಗೆ ದೊರೆಯುವುದಿಲ್ಲವೆಂದು ಭಾವಿಸಿದವಳೆ ಕಾರ್ಯಪ್ರವೃತ್ತಳಾಗ್ತಾಳೆ. ಮಹಾಂತಮ್ಮ ಮದ್ದುಗುಂಡುಗಳನ್ನು ಸಂಗ್ರಹಿಸಿದ ಜಾಗೆಯನ್ನು ಗುರುತಿ ಮಾಡಿಕೊಂಡವಳು. ಅಂದೇ ಸಾಯಂಕಾಲ ಕಿತ್ತೂರಿನ ಬೀದಿಗಳಲ್ಲಿ ತಿರುಗಿ ದನಕರುಗಳ ಸೆಗಣಿಯನ್ನು ಸಂಗ್ರಹಿಸಿದವಳು. ಮದ್ದುಗುಂಡುಗಳನ್ನು ತುಂಬಿಸಿದ್ದ ತೋಪುಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೆಟ್ಟಿಗೆಗಳಲ್ಲಿ ಸೆಗಣಿಯ ನೀರನ್ನು ಸುರಿಯುತ್ತಾಳೆ. ಮದ್ದುಗುಂಡುಗಳೆಲ್ಲ ತಣ್ಣಗಾಗ್ತವೆ. ಮರುದಿನ ಯುದ್ಧ ಆರಂಭವಾಯಿತು. ಚೆನ್ನಮ್ಮ ಕೂಡ ಕುದುರೆ ಏರಿ ಯುದ್ಧರಂಗ ಪ್ರವೇಶ ಮಾಡ್ತಾಳೆ. ಅವಳಿಗೆ ಸಹಾಯಕರಾಗಿ ಅಮಟೂರು ಬಾಳಪ್ಪ, ಗುರುಸಿದ್ದಪ್ಪ ಮೊದಲಾದವರು ಮುಗ್ನಗ್ತಾರೆ. ಚೆನ್ನಮ್ಮಳ ಖಡ್ಗದಿಂದ ರಕ್ತದ ಹೊಳೆಯ ಹರಿಯಿತು. ಬ್ರಿಟಿಷ್ ಸೈನ್ಯವನ್ನು ಚಿಂದಿ ಮಾಡಿದವಳು ಚೆನ್ನಮ್ಮ. ಇದರಿಂದ ಕಂಗಾಲದ ಬ್ರಿಟಿಷ್ ಸೈನಿಕರು ಮದ್ದುಗುಂಡುಗಳನ್ನು ಹಾರಿಸುತ್ತಾ ಗಮನ ಹರಿಸ್ತಾರೆ. ಇದನ್ನು ನೋಡಿದ ತಕ್ಷಣ ಚೆನ್ನಮ್ಮ ಕೂಡ ತನ್ನ ಆಪ್ತರಿಗೆ ಮದ್ದುಗುಂಡುಗಳನ್ನು ಹಾರಿಸಲು ಸೂಚನೆ ನೋಡ್ತಾಳೆ. ಕಿತ್ತೂರಿಗೆ ಚೆನ್ನಮ್ಮಳಿಗೆ ದುರ್ದೈವವೊಂದು ಕಾದಿತ್ತು ಸ್ನೇಹಿತರೆ. ಒಂದು ಮದ್ದುಗುಂಡು ಕೂಡ ಸ್ಫೋಟಗೊಳ್ಳಲಿಲ್ಲ. ಎಲ್ಲ ಮದ್ದುಗುಂಡುಗಳು ಸಗಣಿ ನೀರಿನಿಂದ ತೊಯ್ದು ತಣ್ಣಗಾಗಿದ್ದವು. ಮದ್ದುಗುಂಡುಗಳು ಹೀಗೆ ಟುಸ್ಸಾದ ವಿಷಯ ಕೇಳುತ್ತಲೇ ಚೆನ್ನಮ್ಮನ ಧೈರ್ಯವೇ ಅಡಗಿ ಹೋಯಿತು. ಎಂಥ ಪರಿಸ್ಥಿತಿ ಬಂತು ಎಂದು ಆಲೋಚಿಸಿದವಳು. ಮದ್ದುಗುಂಡುಗಳು ಹೀಗೆ ತಣ್ಣಗಾಗಲು ಏನು ಕಾರಣವೆಂದು ತಿಳಿಯಲು ಅಮಟೂರು ಬಾಳಪ್ಪನನ್ನು ಕಳಿಸಿಕೊಟ್ಟಳು. ಬಾಳಪ್ಪ ತದನಂತರ ಸಂಸ್ಥಾನದ ಗುಪ್ತಚರರಿಂದ ವರದಿ ತಂದ. ಆ ವರದಿ ಏನು ಹೇಳಿತು ಅಂತ ಹೇಳಿದರೆ, ಮಹಾಂತಮ್ಮಳೆ ಇದಕ್ಕೆಲ್ಲ ಕಾರಣವೆಂದು ತಿಳಿಯಿತು. ಮಹಾಂತಮ್ಮ ವಿಕಟ ನಗೆ ಬೀರ್ತಾಳೆ. ತದನಂತರ ಚೆನ್ನಮ್ಮ ಗೃಹಬಂದಿಯಾದಳು. ಬೈಲಹೊಂಗಲದಲ್ಲಿ ಚೆನ್ನಮ್ಮ ತನ್ನ ಅಂತಿಮ ದಿನಗಳನ್ನು ಕಳೆಯಬೇಕಾಯಿತು. ಅನೇಕ ಶೂರ ಸೈನಿಕರು ಪ್ರಾಣ ತೆತ್ತರು. ಕಿತ್ತೂರು ಸಂಸ್ಥಾನ ಆಂಗ್ಲರ ಅಧೀನವಾಯಿತು. ಗೆಜ್ಜೆ ಮಹಾಂತಮ್ಮ, ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಈ ಮೂವರು ಮಾಡಿದ ಕುತಂತ್ರದ ಕಾರಣವಾಗಿ ಕಿತ್ತೂರು ಅರಸೊತ್ತಿಗೆ ಹೇಳ ಹೆಸರಿಲ್ಲದಂತೆ ಕಾಲಗರ್ಭದಲ್ಲಿ ಅಡಗಿದ್ದು ಇದು ಕಿತ್ತೂರಿನ ಕಥೆ ಮತ್ತು ವ್ಯಥೆ ಸ್ನೇಹಿತರೆ. ಕಿತ್ತೂರಿನ ಅರಮನೆ ಅತ್ಯಂತ ಸುಂದರ. ವಾಸ್ತುಶಿಲ್ಪ, ಕಟ್ಟಡ ರಚನಾ ವೈಶಿಷ್ಟ್ಯ ತುಂಬ ಆಕರ್ಷಕವಾಗಿತ್ತು. ಶಿವಲಿಂಗ ರುದ್ರನ ವಿಧವಾ ಪತ್ನಿ ಈರವ್ವ ಅಥವಾ ವೀರಮ್ಮ ಮತ್ತು ಅವನ ಮಲತಾಯಿ ಚೆನ್ನಮ್ಮನನ್ನು ಬೈಲಹೊಂಗಲದಲ್ಲಿ ಯುದ್ಧದ ನಂತರ ಗೃಹಬಂಧನದಲ್ಲಿ ಇಡಾಯಿತು. ಸಂಗೊಳ್ಳಿ ರಾಯಣ್ಣನಂಥ ಬಂಡುಕೋರರಿಗೆ ಈರವ್ವ ಗುಪ್ತ ನೆರವು ನೀಡುತ್ತಿದ್ದಾಳೆಂಬ ಆರೋಪದ ಮೇಲೆ ಅವಳನ್ನು ಬೈಲಹೊಂಗಲದಿಂದ ಸ್ಥಳಾಂತರಿಸಲಾಯಿತು. ತದನಂತರ ಧಾರವಾಡದಲ್ಲಿ ನಿಧನಳಾದಳು ಎನ್ನುವುದು ಇತಿಹಾಸದಲ್ಲಿ ದಾಖಲಾಗಿದೆ. ಕಿತ್ತೂರು ಎರಡನೇ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತ ಮೇಲೆ ಚೆನ್ನಮ್ಮ ಈರವ್ವ ಕೋಟೆಯ ಈಶಾನ್ಯ ಭಾಗದಿಂದ ತಪ್ಪಿಸಿಕೊಂಡು ಹೋಗುವಾಗ ಬ್ರಿಟಿಷರಿಗೆ ಸೆರೆ ಸಿಗ್ತಾರೆ. ಇಬ್ಬರನ್ನು ಗೃಹ ಬಂಧನದಲ್ಲಿ ಇಡಲಾಗ್ತದೆ. ಈ ರಾಜಕೀಯ ಕೈದಿಗಳಿಗೆ 40,000 ರು ನಿವೃತ್ತಿ ವೇತನ ದೊರೆಯುತ್ತದೆ. ಚೆನ್ನಮ್ಮನ ನಿಧನಾನಂತರ ಈರವ್ವನನ್ನು ಕುಸುಗಲ್ಲಿಗೆ, ತದನಂತರ ಧಾರವಾಡಕ್ಕೆ ಸ್ಥಳಾಂತರಿಸಲಾಗ್ತದೆ. ಅವಳು ಬಂಡಾಯಗಾರ ಸಂಗೊಳ್ಳಿ ರಾಯಣ್ಣನಿಗೆ ಗುಪ್ತವಾಗಿ ನೆರವು ಪ್ರೇರಣೆ ನೀಡುತ್ತಿದ್ದಾಳೆಂಬ ಸುಳಿವು ಬ್ರಿಟಿಷರಿಗೆ ಸಿಕ್ಕಿದ್ದೇ ಈ ಸ್ಥಳಾಂತರಕ್ಕೆ ಕಾರಣವಾಯಿತು.
ಬೈಲಹೊಂಗಲ ಸಮೀಪದ ಅಮಿಗೋಳದಲ್ಲಿ ಸಾವಿರಾರು ಜನ ಪ್ರತಿಭಟನಾಕಾರರು ಸೇರಿದ್ದಾಗಿಯೂ ಈರವ್ವನ ಕಾವಲಿಗಿದ್ದ ದೊಡ್ಡ ಸೈನ್ಯವನ್ನು ಕಂಡು ಹಿಂದೆ ಸರಿದರೆಂದು ಸ್ಟೋಕ್ಸ್ ಎಂಬ ಅಧಿಕಾರಿ ಬರೆದಿದ್ದಾನೆ. 13/7/1830 ಧಾರವಾಡದಲ್ಲಿ ಈರಮ್ಮ ನಿಧನಳಾದಳು ಎನ್ನುವ ಇತಿಹಾಸ ದಾಖಲೆ ಸ್ಪಷ್ಟಪಡಿಸುತ್ತದೆ. ಬ್ರಿಟಿಷರ ಸೆರೆಯಾಳುಗಳಾಗಿ ಚೆನ್ನಮ್ಮ ಈರವ್ವ ಕಿತ್ತೂರು ಬಿಟ್ಟು ಹೊರಟದ್ದು ಎಂಥ ನೋವಿನ, ವ್ಯಥೆಯ, ಅಪಮಾನದ, ಅಸಹಾಯಕ ಸ್ಥಿತಿ ಸ್ನೇಹಿತರೆ. ಹಾಗೆ ಚೆನ್ನಮ್ಮ ಹೇಳ್ತಾಳೆ, ಈರವ್ವನ ಸುಡಗಾಡಕ್ಕೆ ದಾರಿ ಎರ್ದಂಗಾತು ಎನ್ನುವ ಅವಳ ದುಸ್ಥಿತಿಯನ್ನು ಕಂಡು ಚೆನ್ನಮ್ಮ ಮರುಗ್ತಾಳೆ. ಈರವ್ವನ ಬದುಕಿನಲ್ಲಿ ಕಾಣದ ಸುಖದ ಕುರಿತು ಜನಪದದಲ್ಲಿ ಹೀಗೆ ನಾವು ನೋಡಬಹುದು. ಕಂದನ್ನ ಹಡಿಲಿಲ್ಲ ಕೈಬೀಸಿ ನಡಿಲಿಲ್ಲ, ಕಂದನ್ನ ಹಡಿಲಿಲ್ಲ ಕೈಬೀಸಿ ನಡಿಲಿಲ್ಲ, ಗಂಡನ ಪುಣ್ಯ ಉಣಲಿಲ್ಲ ಈರವ್ವ, ರಂಡಿತನ ನಿನಗೆ ಮೂಲಾತು ಅನ್ನುವ ಜಾನಪದ ತ್ರಿಪದಿಯನ್ನು ನಾವು ಕಾಣಬಹುದಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಜಾನಪದ ಮತ್ತು ಲಾವಣಿಯಲ್ಲಿ ಈರಮ್ಮ ಮತ್ತು ಚೆನ್ನಮ್ಮಳ ಬದುಕನ್ನು ನಾವು ನೋಡಬಹುದು. ಇನ್ನೊಂದು ಮಹತ್ವದ ವಿಷಯವನ್ನು ಲಾವಣಿಯಲ್ಲಿ ನಾವು ಕಾಣಬಹುದಾಗಿದೆ. ಒಣಗಿದ ಸುನದಾಂಗ ದೇಹ ಸುಟ್ಟಳು, ನೌಲುಗುಂದದ ಕಾಡಸಿದ್ದನಲ್ಲಿಗೆ ಹೋಗಿ ಜಂಗಮಾರಾಧನೆ ಮಾಡಿದಳು, ಒಡವಿ ವಸ್ತುಗಳನ್ನೆಲ್ಲ ಬಿಡದೆ ದಾನವ ಕೊಟ್ಟಳು, ಧಾರವಾಡದಲ್ಲಿ ಮರಣಕಾಲ ಬಂದು ಪ್ರಾಣ ಬಿಟ್ಟಳು. ಅವಳ ಶವಯಾತ್ರೆಯ ವೈಭವವನ್ನು ಒಬ್ಬ ಲಾವಣಿಕಾರ ಹೀಗೆ ಬಣ್ಣಿಸಿದ್ದಾನೆ. ಈರವ್ವನನ್ನು ಧಾರವಾಡದ ಲೈನ್ಪೇಟೆಗೆ ಉಳಿವಿ ಚೆನ್ನಬಸವನ ದೇವಸ್ಥಾನಕ್ಕೆ ಕರೆತಂತಾರೆ. ಬೇಬರ್ ಎಂಬ ಬ್ರಿಟಿಷ್ ಅಧಿಕಾರಿ ಅವಳಿಗೆ ವಿಷದ ಗುಳಿಗೆಯನ್ನು ನೀಡಿದ ಎನ್ನುವ ಅನೇಕ ಐತಿಹಾಸಿಕ ದಾಖಲೆಗಳು ಕಾಣಸಿಗುತ್ತವೆ. ನಂತರ ಈರವ್ವ ನೆಚ್ಚಣಿಕೆ ಹತ್ತಿ ಕಿತ್ತೂರು ಕಡೆ ನೋಡಿ, ಕಿತ್ತೂರು ವಾಡೇಕ ದಿಕ್ಕು ಇಲ್ಲದಂಗಾತೋ ಎಂದು ದುಃಖಿಸಿ ಜೀವ ಬಿಟ್ಟಳು ಎಂದು ಅನೇಕ ಲಾವಣಿ ಮತ್ತು ಜನಪದ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಇದೇ ಒಂದು ಸಣ್ಣ ಸಂಕ್ಷಿಪ್ತವಾದ ಕಿತ್ತೂರಿನ ಸಾಹಸಗತೆ, ವೀರಕತೆ, ಕಥೆಯಷ್ಟೇ ಅಲ್ಲದೆ ವ್ಯಥೆಯನ್ನು ಕೂಡ ಈ ಅಧ್ಯಾಯದಲ್ಲಿ ತಿಳಿಸಿ ಹೇಳಿದ್ದೇನೆ. ಆಲಿಸಿದ ತಮಗೆಲ್ಲರಿಗೂ ವಂದನೆಗಳು.